ಈ ಒಂದು ದೊಡ್ಡ ಬದಲಾವಣೆ ಏನ್ ಮಾಡಿದ್ದಾರೆ, ಇದರಿಂದ ನಮ್ಮ ಕಾರ್ಮಿಕರಿಗೆ ತುಂಬಾನೇ ಹೆಲ್ಪ್ ಅಂತ ಒಂದು ಸಿಚುಯೇಷನ್ಸ್ ಕ್ರಿಯೇಟ್ ಆಗಿದೆ. ಬಟ್ ಏನಂದ್ರೆ ಈ ಹಿಂದೆ ಸ್ಕ್ಯಾಮ್ ನಡೀತಾ ಇದೆ, ಈ ಹಿಂದೆ ಫೇಕ್ ಕಾರ್ಡ್ಸ್ ಇದೆ. ಸೊ ಆ ಒಂದನ್ನ ಸ್ಟಾಪ್ ಮಾಡ್ಲಿಕ್ಕೆ, ತಡೆಯಲಿಕ್ಕೆ ನಮ್ಮ ಸಂತೋಷ್ ಲಾಡ್ ಅವರು ಏನ್ ತಗೊಂಡಿದ್ದಾರೆ ಸ್ಟೆಪ್, ವಿ ಅಪ್ರಿಶಿಯೇಟ್ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರಿಗೆ. ನಾವು ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತೆ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಮಾಡ್ತಿರುವಂತಹ ಒಂದು ಯೋಜನೆಗಳ ಬಗ್ಗೆ ಒಪಿನಿಯನ್ಗಳನ್ನ ತೆಗೆದುಕೊಳ್ತಾ ಇದ್ವಿ. ಸರ್ಕಾರ ತಂದಿರುವಂತಹ ಒಂದು ಯೋಜನೆಗಳು ಕಾರ್ಮಿಕರಿಗೆ ಸರಿಯಾಗಿ ಮುಟ್ತಿದೆಯಾ ಇಲ್ವಾ, ಅವರು ಒಂದು ಕಾರ್ಮಿಕ ಇಲಾಖೆಯಲ್ಲಿ ಬರ್ತಕ್ಕಂಥ ಯೋಜನೆಗಳ ಒಂದು ಸದುಪಯೋಗವನ್ನು ಪಡೆದುಕೊಂಡಿದ್ದಾರಾ ಇಲ್ವಂತಹ ಒಂದು ಅವರಿಂದಾನೇ ತಿಳ್ಕೊಳ್ಳುವಂಥ ಕೆಲಸ ಮಾಡ್ತೀವಿ. ಇವತ್ತು ಕೂಡ ಕೆಲವರು ನಮ್ಮ ಜೊತೆ ಇದ್ದಾರೆ, ಕಾರ್ಮಿಕ ಒಂದು ವರ್ಗಕ್ಕೆ ಸೇರಿದಂಥವ್ರು. ಅವ್ರನ್ನೂ ಕೂಡ ಮಾತಾಡ್ಸೋ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಈ ಒಂದು ಕಾರ್ಮಿಕ ಇಲಾಖೆ ಬಗ್ಗೆ, ಕಾರ್ಮಿಕ ಒಂದು ಯೋಜನೆಗಳ ಬಗ್ಗೆ ಸಂತೋಷ್ ಲಾಡ್ ಅವರು ಇನ್ನೂ ಕೆಲವೊಂದು ಹೊಸ ಹೊಸ ಯೋಜನೆಗಳು ತರ್ತಾ ಇದ್ದಾರೆ. ಈ ಹಿಂದೆ ಇದ್ದಂಥ ಯೋಜನೆಗಳು ಕೂಡ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದೆ, ಕಾರ್ಮಿಕರಿಗೆ ಉಪಯೋಗ ಕೂಡ ಆಗಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಹಿಂದೆ ಹೇಗಿತ್ತು ಅಂದರೆ ಬರೀ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ನಮಗೆ ಸೌಲಭ್ಯ ಮತ್ತು ಫಲಾನುಭವಿಯಾಗಿ ಒಂದು ಆಪರ್ಚುನಿಟೀಸ್ ಕೊಟ್ಟಿದ್ರು. ಈಗ ಸ್ವಿಗ್ಗಿ ವರ್ಕರ್ಸು ಮತ್ತು ಗಿಗ್ ವರ್ಕರ್ಸು, ಫಾರ್ಮಸಿ ಮತ್ತು ನಿಮ್ಮ ನಾನಾ ರೀತಿ ಬೇರೆ ಬೇರೆ ಪಂಗಡಗಳನ್ನು ಸೇರಿಸಿ, ಮತ್ತು ಇನ್ನೊಂದು ಏನಂತೀರ, ಒಂದು ಲೈಕ್ ಕಾರ್ಮಿಕನ ಒಕ್ಕೂಟ ಮಾಡಿದ್ದಾರೆ. ಇದು ಅಂದ್ರೆ ಕಾರ್ಮಿಕರ ಗುಂಪುಗಳನ್ನ ಹೆಚ್ಚಿಸಿದ್ದಾರೆ ಈಗ. ಅಂದ್ರೆ ಅಸಂಘಟಿತ ವಲಯದಲ್ಲಿ ಅಂತ 23 ವರ್ಗಗಳನ್ನ ಮಾಡಿ, ವಲಯಗಳನ್ನ ಮಾಡಿ, ಅವ್ರಿಗೂ ಕೂಡ ಒಂದು ಕಾರ್ಮಿಕರ ಒಂದು ಉದ್ಧಾರ ಆಗ್ಬೇಕು, ಅಂದ್ರೆ ಅವರ ಒಂದು ಉನ್ನತಿಗೆ ನಾವು ಶ್ರಮಿಸ್ತಾ ಇದ್ವಿ, ನಮ್ಮ ಸರ್ಕಾರ ಅವ್ರಿಗೂ ಕೂಡ ನಾವು ಅವಕಾಶವನ್ನು ಮಾಡ್ಕೊಡ್ತೀವಿ ಅಂತ ಮಾಡ್ತಾ ಇದ್ದಾರೆ. ಖಂಡಿತ ಈ ಒಂದು ದೊಡ್ಡ ಬದಲಾವಣೆ ಏನ್ ಮಾಡಿದ್ದಾರೆ, ಇದರಿಂದ ನಮ್ಮ ಕಾರ್ಮಿಕರಿಗೆ ತುಂಬಾನೇ ಹೆಲ್ಪ್ ಅಂತ ಒಂದು ಸಿಚುಯೇಷನ್ಸ್ ಕ್ರಿಯೇಟ್ ಆಗಿದೆ. ಒಳ್ಳೇದು. ಬಟ್ ಏನಂದರೆ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ನಮ್ಮ ಸಂತೋಷ್ ಸಾಹೇಬರು ಏನಿದ್ದಾರೆ, ಅದನ್ನು ಮುಂದಿನ ದಿನಗಳಲ್ಲಿ ದೇ ಹ್ಯಾವ್ ಟು ಟೇಕ್ ಆ್ಯನ್ ಕನ್ಸರ್ನ್ ಪಾರ್ಟ್ ಆ್ಯಂಡ್ ದೇ ಹ್ಯಾವ್ ಟು ಗಿವ್ ಆ್ಯನ್ ಮೋರ್ ಆಪರ್ಚುನಿಟೀಸ್ ಟು ಗೆಟ್ ದ ಬೆನಿಫಿಟ್ಸ್. ಇದು ಅವರು ಅವಕಾಶ ಮಾಡಿ ಕೊಡಬೇಕಾಗತ್ತೆ. ಇಲಾಖೆ ಮಂಡಳಿಯಲ್ಲಿ ಹೋಗ್ತೀವಿ, ಅಲ್ಲಿ ಚರ್ಚೆಗಳು ನಡೆಯುತ್ತೆ, ಡಾಕ್ಯುಮೆಂಟ್ಸ್ ನಾವು ಫೈಲ್ ಅಪ್ ಮಾಡ್ತೀವಿ, ಪುಟ್ ಅಪ್ ಮಾಡ್ತೀವಿ, ಮೆನಿ ಥಿಂಗ್ಸ್ ಆರ್ ದೇರ್ where we need to discuss face to face, around the table, across the table. So as a union, ನಾವು ನಮ್ಮದು ನೋಡಿ, ನಮ್ಮದು ಯಾವುದು ಪಕ್ಷ ಅದು ಇದು ನಮ್ಮಲ್ಲಿ ಸೇರಲ್ಲ. ನಮ್ಮದು ಒಂದೇ ಪಕ್ಷ, ಅದು ಯಾವುದು ಕಾರ್ಮಿಕರ ಪಕ್ಷ. ಸೊ ಆ ಒಂದು ಮಂಡಳಿಯಲ್ಲಿ ನಮ್ಮ ಕಾರ್ಮಿಕರಿಗೆ ಬೆನ್ನೆಲುಬಾಗಿ ನಾವು ಮತ್ತು ನಮ್ಮ ಸಂತೋಷ್ ಸಾಹೇಬರು ಎಲ್ಲರೂ ನಿಂತು ಈ ಒಂದು ಸಿಚುಯೇಷನ್ಸ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ನಮ್ಮ ಒಂದು ಅಭಿಪ್ರಾಯ. ಮತ್ತು ಮುಂದಿನ ದಿನಗಳಲ್ಲಿ ಅದು ಒಂದು ಕೋರಿಕೆ ಅನ್ನೋದು ನಮ್ಮದೊಂದು ಡಿಮ್ಯಾಂಡ್ ಇದೆ. ಏನು ಡಿಮ್ಯಾಂಡು, ಏನು ಸವಲತ್ತಿದೆ ಅದು ಅವರಿಗೆ ತಲುಪಿಸ್ಬೇಕು. ಅದು ನಿಮ್ಮ ಒಂದು ವೇಯಿಂದ, ನಮ್ಮ ಒಂದು ಸೋರ್ಸಿಂದ ಅದು ಕೆಲಸ ಆಗಬೇಕು ಅಂತ ಹೇಳಿ ನಮಗೆ ಅದೇ ದೊಡ್ಡ ಡಿಮ್ಯಾಂಡ್ ಇರೋದು. ಸೊ ಖಂಡಿತವಾಗ್ಲು ಸರ್, ನೀವು ಹೇಳ್ತಾ ಇರೋದು ಏನಂತಂದ್ರೆ, ಈಗ ಇಲಾಖೆಯಲ್ಲಿ ಸಾಕಷ್ಟು ಯೋಜನೆಗಳು ಬರುತ್ತೆ, ಅವು ಒಂದು ರೂಪಕ್ಕೆ ಬರಬೇಕು. ಬಂದ ತಕ್ಷಣ ಅದು ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ಸಿಗಬೇಕು. ಎಲ್ಲೋ ಒಂದು ಕಡೆ ಕೆಲವೊಮ್ಮೆ ಅಡಚಣೆ ಉಂಟಾಗುತ್ತೆ, ಕೆಲವೊಂದು ಅಧಿಕಾರಿಗಳಿಂದ ಆಗಿರ್ಬೋದು, ಏನೋ ಕೆಲವೊಂದು ತಾಂತ್ರಿಕ ದೋಷ ಇರ್ಬೋದು, ಸರ್ಕಾರದಲ್ಲೂ ಕೂಡ ಕೆಲವೊಮ್ಮೆ ಆಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಸಂತೋಷ್ ಲಾಡ್ ಅವರು ಕಾರ್ಮಿಕ ವರ್ಗಕ್ಕೆ ಒಂದು ಉತ್ತಮ, ಅವರು ಅಂತಂದ್ರೆ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಅವರು ಬೆಳಗ್ಗೆಯಿಂದ ಸಂಜೆ ತನಕ ಅದೇ ಕೆಲಸದಲ್ಲೇ ಇರ್ತಾರೆ. ಈ ಕಟ್ಟಡ ಕಾರ್ಮಿಕರಾಗೋದು, ಇನ್ನು ಬೇರೆ ಬೇರೆ ಕಾರ್ಮಿಕರಾಗೋದು, ಅವರ ಒಂದು ಕಷ್ಟಕ್ಕೆ ಪ್ರತಿಫಲ ಸಿಗಬೇಕು, ಅವರು ಕೂಡ ಎಲ್ಲರಂತೆ ಜೀವನ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಇವಾಗ. ಯಾಕಂದ್ರೆ ಈಗ ಅಂಬೇಡ್ಕರ್ ಕಾರ್ಮಿಕ ಸಹಾಯಸ್ಥ ಯೋಜನೆ ಅನ್ನುವಂಥದ್ದು ಅದು ಒಂದು ತುಂಬಾ ಉತ್ತಮವಂತ ಇನ್ನು ಕೆಲವರು ಕೂಡ ಹೇಳಿದ್ದಾರೆ. ಇದ್ರ ಬಗ್ಗೆ ನೋಡಿ, ಅಂಬೇಡ್ಕರ್ ಸಹಾಯ ಹಸ್ತ ಏನು ಇನ್ನೂ ಒಂದು ಪ್ಲ್ಯಾಟ್ಫಾರ್ಮ್ ಸ್ಟಾರ್ಟ್ ಆಗಿದೆ. ಅಸಂಘಟಿತ ಮತ್ತು ಅಸಂಘಟಿತ ಏನು ವಲಯದವರಿಗೆ ಏನು ಆಪರ್ಚುನಿಟೀಸ್ ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಸಂತೋಷ್ ಲಾಡ್ ಅವರು ಏನು ಕೊಟ್ಟಿದ್ದಾರಲ್ಲ, ಸೊ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ, ನಮ್ಮ ಆಲ್ಮೋಸ್ಟ್ 2 ಇಯರ್ಸಿಂದ ನಮ್ಗೆ ಎಲ್ಲ ರೀತಿಯಾಗೂ ಏನೇ ಒಂದು ಚಟುವಟಿಕೆಗಳು, ಲೈಕ್ BJP ಸರ್ಕಾರ ಇತ್ತು, ಆ ಟೈಮಲ್ಲಿ ಯಾವ ಥರ ಸ್ಕೀಮ್ಸು, ಲೇಬರ್ ಕಿಟ್ಸು ಮತ್ತು ಸೌಲಭ್ಯಗಳು ಯಾವ ಥರ ಇತ್ತಲ್ಲ, ಸೊ ಆ ಒಂದು ಪರಿಸ್ಥಿತಿ ಇವತ್ತಿಲ್ಲ. ಕಾರಣ ಫೇಕ್ ಲೇಬರ್ ಕಾರ್ಡ್ಸು,
ಫೇಕ್ ಏನಂತೀರ ಐಡೆಂಟಿಟಿ ಶೋ ಮಾಡಿ ನೆಕ್ಸ್ಟ್ ಏನಾಗಿದೆ, ನಮ್ಮ ಇದೊಂಥರ ಸ್ಕ್ಯಾಮ್ ಥರ ಆಗ್ಬಿಟ್ಟಿದೆ. ನಮ್ಮ ಕಾರ್ಮಿಕರ ಇಲಾಖೆನ ನಮ್ಮ ಕಾರ್ಮಿಕರಿಗೆ ಬೆನ್ನಿಗೆ ಚೂರಿ ಹಾಕೋಂಥ ಕೆಲಸ ಬೇರೆಯವರು ಮಾಡಿದ್ದಾರೆ. ಸೊ ಆ ಒಂದನ್ನು ಸ್ಟಾಪ್ ಮಾಡಲಿಕ್ಕೆ, ತಡೆಯಲಿಕ್ಕೆ ನಮ್ಮ ಸಂತೋಷ್ ಲಾಡ್ ಅವರು ಏನು ತೊಗೊಂಡಿದ್ದಾರೆ ಸ್ಟೆಪ್ಪು, ವಿ ಅಪ್ರಿಷಿಯೇಟ್ ಅವರ್ ದ ಮಾಸ್ಟರ್, ವಿ ಅಪ್ರಿಷಿಯೇಟ್ ದ ಏನಂತೀರ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರಿಗೆ. ಸೊ ಬಟ್ ಏನಂದರೆ, ಇಷ್ಟು ದಿನಗಳಿಂದ ಏನು ಕೆಲ್ಸಗಳು ಸ್ಟಾಪ್ ಆಗಿದೆ, ಏನಕ್ಕೆ ಮುಂದೆ ಹೋಗ್ತಾ ಇಲ್ಲ. ಸೊ ಅದಕ್ಕೆ ಆದ ಒಂದು ಪ್ರಾಪರ್ ಆನ್ಸರ್ಸ್ ಇದೆ. ಬಟ್ ಆ ಆನ್ಸರ್ಸ್ನ ಹಿಡ್ಕೊಂಡು ನಾವು ಡಿಲೇ ಮಾಡ್ಕೊಂಡು ಹೋಗೋದು ಇಟ್ಸ್ ನಾಟ್ ವರ್ತ್. ಸತ್ತೋಗಿದ್ದಾರೆ, ಡೆತ್ ಕ್ಲೇಮ್ಸ್ ಇದೆ. ಮಕ್ಕಳಿಗೆ ಮೊದಲು ಶಿವರಾಮ್ ಹೆಬ್ಬಾರು BJP ಅವರ ಶಾಸಕರು ಇದ್ದಾಗ ನಮ್ಮ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯ ಏನು ಫಲಾನುಭವಿಯಾಗಿ ತಗೊತಾ ಇದ್ರು, ಆ ಟೈಮಲ್ಲಿ ನಿಮಗೆ 10,000, 20,000, 25,000, 50,000ವರೆಗೂ ಹೋಗ್ತಾ ಇತ್ತು. ನಮ್ಮ ಈ ಒಂದು ಸರ್ಕಾರ ಬಂದ ನಂತರ ಅದು ಫುಲ್ ಕಡಿತ ಆಗಿ 2,000, 1,000, 5,000, 10,000ಕ್ಕೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಈ ಹಿಂದೆ ಸ್ಕ್ಯಾಮ್ ನಡೀತಾ ಇದೆ, ಈ ಹಿಂದೆ ಫೇಕ್ ಕಾರ್ಡ್ಸ್ ಇದೆ. ಆ ಒಂದು ಕಾರಣದಿಂದ ನಮ್ಮ ಸಂತೋಷ್ ಸಾಹೇಬರು ಅದನ್ನು ಇಳಿಸಿದ್ದಾರೆ ಹೊರತು, ಮುಂದಿನ ಬರೋ ದಿನಗಳಲ್ಲಿ ಒಂದು ಒಳ್ಳೆ ಅಭಿಪ್ರಾಯ ಇದೆ. ನಮ್ಮ ಕಾರ್ಮಿಕರಿಗೆ ನಮ್ಮ ಬೆವರು ಸುರಿಸಿ ರಕ್ತಾನು ಮತ್ತು ಬೆವರೂ ಒಂದು ಅಂತ ಮಾಡಿ ಅವರಿಗೆ ಒಂದು ಒಳ್ಳೆಯದಾಗತ್ತೆ ಅಂತ ಹೇಳಿ ನಮ್ಮ ಎಲ್ಲ ಶಾಸಕರಿಗೆ ಒಂದು ಏನಂತೀರ ಅದು ಮನವಿಯನ್ನು ಬೇಯಿಸುತ್ತೇವೆ. ಖಂಡಿತವಾಗ್ಲೂ ಸರ್, ನಿಮ್ಮ ಅಭಿಪ್ರಾಯ ತುಂಬಾ ಒಳ್ಳೇದಾಗಿದೆ. ನೋಡಿ, ಇವ್ರು ಹೇಳ್ತಾ ಇರುವಂಥದ್ದು ಏನಂದ್ರೆ, ಎಲ್ಲ ಯೋಜನೆಗಳು ಬರ್ತವೆ, ಅದಕ್ಕೆ ತಕ್ಕಂತೆ ನಮಗೆ ಅದರ ಒಂದು ಪ್ರತಿಫಲ ಬೇಗನೆ ಸಿಕ್ಕರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಮತ್ತು ಸಂತೋಷ್ ಲಾಡ್ ಅವರು ಈ ಒಂದು ಯೋಜನೆಯನ್ನು ಏನು ತಂದಿದ್ದಾರೆ ಅದು ತುಂಬ ಉತ್ತಮವಾಗಿದೆ. ಎಲ್ಲ ಒಂದು ಕಾರ್ಮಿಕರಿಗೂ ಕೂಡ ಏನು ಆಗಿದೆ ಅಂದರೆ ಅದು ಉಪಯೋಗ ಆಗುತ್ತೆ. ಮತ್ತು ಇದರಲ್ಲಿರುವಂತಹ ಕೆಲವೊಂದು ಸ್ಕ್ಯಾಮ್ ಏನಿದೆ, ಯಾರು ಅನರ್ಹರಿದ್ದಾರೆ ಅವರು ಕೂಡ ಕೆಲವೊಂದು ಕಾರ್ಡ್ಗಳನ್ನ ಪಡ್ಕೊಂಡಿರೋದ್ರಿಂದ ಅರ್ಹರಿರುವಂಥವ್ರಿಗೆ ವಂಚನೆ ಆಗ್ತಾ ಇದೆ. ಅದನ್ನು ತಡೆಯುವಂತಹ ಯೋಚನೆ ಈ ಬಾರಿ ಸಂತೋಷ್ ಲಾಡ್ ಅವರು ಮಾಡಿರುವಂಥದ್ದು ತುಂಬಾ ಉತ್ತಮವಾದಂತಹ ಕೆಲಸ ಅಂತ ಹೇಳ್ತಾ ಇದ್ದಾರೆ.